ನಮಸ್ಕಾರ. ಇಂದು ನಾನು ಒಬ್ಬ ನಿವೃತ್ತ ಶಿಕ್ಷಕಿಯಾಗಿ ಶಿಕ್ಷಣದ ಕುರಿತು ಏಕೆ ಒಂದು ವಿಡಿಯೋ ಮಾಡಿ ಹಾಕಬಾರದು ಅನಿಸಿತು. ಅದಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈಗಿನ ಖಾಸಗಿ ಶಾಲೆ ಹಾಗೂ ಸರ್ಕಾರಿ ಶಾಲೆ ಹೇಗಿದೆ, ಇವೆರಡರಲ್ಲೂ ಯಾವ ಬದಲಾವಣೆ ಆದರೆ ಇಂದಿನ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯಲು ಸಾಧ್ಯ ಎಂಬುದನ್ನು ಹೇಳಬೇಕಂತ ಮಾಡಿದ್ದೇನೆ. ಈಗ ನಿಮಗೆ ಇಲ್ಲಿ ಕಾಣುತ್ತಿರುವುದು ಒಂದು ಖಾಸಗಿ ಶಾಲೆ. ಇಲ್ಲಿ ಪಾಲಕರು ಹೆಚ್ಚಿನ ಶುಲ್ಕವನ್ನು ನೀಡಬೇಕು. ಇದು ಬಡವರ ಪಾಲಕರಿಗೆ ಕೈಗೆಟುಕುವುದಲ್ಲ. ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಖಾಸಗಿ ಶಾಲೆಯಲ್ಲಿ 25% ಬಡ ಮಕ್ಕಳಿಗೆ ಮೀಸಲಿಡಬೇಕು, ಅವರ ಶುಲ್ಕವನ್ನು ಸರ್ಕಾರವೇ ಪೂರೈಸಬೇಕು ಎಂಬ ನಿಯಮವಿದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ? ಏಕೆಂದರೆ ಶುಲ್ಕವಷ್ಟೇ ಸರ್ಕಾರ ಪೂರೈಸಿದರೆ ಆಗುವುದಿಲ್ಲ. ಇಲ್ಲಿ ಬರುವ ಮಕ್ಕಳು ಸಾಮಾನ್ಯವಾಗಿ ಶ್ರೀಮಂತರು, ಸ್ಥಿತಿವಂತರೇ ಆಗಿರುತ್ತಾರೆ. ಮಕ್ಕಳು ಅವರಿಗೆ ಸರಿಯಾಗಿ ಈ ಬಡ ಮಕ್ಕಳು ಇರಬೇಕಾಗುತ್ತದೆ. ಈ ಶಾಲೆಯ ಯೂನಿಫಾರ್ಮ್, ಪುಸ್ತಕ, ಪಠ್ಯೇತರ ಚಟುವಟಿಕೆ, ಪಿಕ್ನಿಕ್, ಪ್ರವಾಸ ಇವೆಲ್ಲವುಗಳಿಗೆ ಹಣವನ್ನು ಪಾಲಕರೇ ಭರಿಸಬೇಕು. ಕೂಲಿ ಮಾಡುವ ಪಾಲಕರಿಗೆ ಇದು ಹೇಗೆ ಸಾಧ್ಯ? ಹೀಗಾಗಿ ಬಹಳ ಮಕ್ಕಳು ಅರ್ಧದಲ್ಲೇ ಶಾಲೆ ಬಿಟ್ಟು ಮತ್ತೆ ಸರ್ಕಾರಿ ಶಾಲೆಯನ್ನೇ ಸೇರುತ್ತಿದ್ದಾರೆ. ಇನ್ನು ಖಾಸಗಿ ಶಾಲೆಯಲ್ಲಿ ಉತ್ತಮ ಕಟ್ಟಡ, ಸ್ವಚ್ಛವಾದ ತರಗತಿ ಕೊಠಡಿಗಳು, ಕಂಪ್ಯೂಟರ್, ಸ್ಮಾರ್ಟ್ ಕ್ಲಾಸ್, ವಿವಿಧ ಚಟುವಟಿಕೆಗಳು, ಇಂಗ್ಲಿಷ್ ಭಾಷೆಯ ಬಳಕೆ, ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ಗಮನ, ಪೋಷಕರೊಂದಿಗೆ ನಿರಂತರ ಸಂಪರ್ಕ ಮತ್ತು ವಿದ್ಯಾರ್ಥಿಗಳ ಪ್ರಗತಿಯ ಮೇಲ್ವಿಚಾರಣೆಯೂ ಇರುತ್ತದೆ. ಆದರೆ ಎಲ್ಲ ಶಾಲೆಗಳು ಒಂದೇ ರೀತಿಯಾಗಿರುವುದಿಲ್ಲ. ಶುಲ್ಕ ಹೆಚ್ಚು ಇದ್ದರೆ ಆ ಶಾಲೆಯ ಶಿಕ್ಷಣದ ಗುಣಮಟ್ಟವು ಹೆಚ್ಚು ಇರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಇಲ್ಲಿ ಶಿಕ್ಷಕರನ್ನು ಆಯ್ಕೆ ಮಾಡುವಾಗ ಮೆರಿಟ್, ಟಿಇಟಿ ಯಾವ ಸ್ಪರ್ಧಾತ್ಮಕ ಪರೀಕ್ಷೆ ಇರುವುದಿಲ್ಲ. ಸರ್ಕಾರಿ ಶಾಲೆಗೆ ಸರಿಯಾಗಿ ಪೇಮೆಂಟೂ ಇರುವುದಿಲ್ಲ. ಅಲ್ಲದೆ ಅವರಿಗೆ ಕಾಲಕಾಲಕ್ಕೆ ಸರಿಯಾಗಿ ಯಾವ ತರಬೇತಿಯೂ ಇರುವುದಿಲ್ಲ. ಹೊಸ ಹೊಸ ಆವಿಷ್ಕಾರಗಳಿಗೆ ತಕ್ಕಂತೆ ಶಿಕ್ಷಕರು ಕೂಡ ಅದಕ್ಕೆ ಅಪ್ಡೇಟ್ ಆಗಬೇಕಲ್ಲವೇ? ಪ್ರತಿ ಶಿಕ್ಷಕರಿಗೂ ತರಬೇತಿಯ ಅವಶ್ಯಕತೆ ಇದ್ದೇ ಇರುತ್ತದೆ. ಇದು ಖಾಸಗಿ ಶಾಲೆಯಲ್ಲಿ ಆ ವ್ಯವಸ್ಥೆ ಇಲ್ಲ. ಹೀಗಾಗಿ ಇಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಕ್ಕೇ ಸಿಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಸಿಗಲೂಬಹುದು, ಸಿಗದಿರಲೂಬಹುದು. ಆಯಾ ಶಾಲಾ ಶಿಕ್ಷಕರು ನೀಡುವ ಶಿಕ್ಷಣದ ಗುಣಮಟ್ಟದ ಮೇಲೆ ಅವಲಂಬಿತವಾಗಿರುತ್ತದೆ. ಇನ್ನು ಸರ್ಕಾರಿ ಶಾಲೆಯ ಕಡೆಗೆ ಲಕ್ಷ್ಯ ಹರಿಸೋಣ. ಇದು ಒಂದು ಸರ್ಕಾರಿ ಶಾಲೆಯ ಚಿತ್ರ. ಇಲ್ಲಿ ಎಲ್ಲವೂ ಉಚಿತ, ಅಂದರೆ ಶಾಲಾ ಶುಲ್ಕ ಇಲ್ಲವೇ ಇಲ್ಲ. ಉಚಿತ ಪುಸ್ತಕ, ಬಟ್ಟೆ, ಊಟ, ಹಾಲು, ಹಣ್ಣು, ಮೊಟ್ಟೆ ಎಲ್ಲವೂ ಮಕ್ಕಳಿಗೆ ಸಿಗುತ್ತದೆ. ಎಲ್ಲ ಮಕ್ಕಳಿಗೂ ಶಿಕ್ಷಣದ ಅವಕಾಶ ಕಲ್ಪಿಸಿದೆ. ಅನೇಕ ಕಡೆಗಳಲ್ಲಿ ಪ್ರತಿಭಾವಂತ ಶಿಕ್ಷಕರು ಉತ್ತಮ ಫಲಿತಾಂಶ ನೀಡುವುದರ ಮೂಲಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಖಾಸಗಿ ಶಾಲೆಗೆ ಪೈಪೋಟಿ ನೀಡುತ್ತಿದ್ದಾರೆ. ಸರ್ಕಾರಿ ಶಾಲೆಗೆ ಬರುವ ಮಕ್ಕಳ ಪಾಲಕರು ಬಡವರು, ಕೂಲಿ ಮಾಡುವವರು, ಹೆಚ್ಚಿನ ಶಿಕ್ಷಣ ಪಡೆಯದೇ ಇರುವಂತವರು ಹೆಚ್ಚಾಗಿರುತ್ತಾರೆ. ಅಂತಹ ಮಕ್ಕಳನ್ನು ಪ್ರತಿಭಾವಂತ ಮಕ್ಕಳಾಗಿ ತಯಾರು ಮಾಡುವುದು ಇಲ್ಲಿಯ ಶಿಕ್ಷಕರಿಗೆ ಚಾಲೆಂಜ್ ಆಗಿರುತ್ತದೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡುವುದಾದರೆ, ಖಾಸಗಿ ಶಾಲೆಗೆ ಬರುವ ಮಕ್ಕಳು ರೆಡಿಮೇಡ್ ಫುಡ್ಡಿನಂತೆ. ಎಲ್ಲ ಸುಶಿಕ್ಷಿತ ಪಾಲಕರ ಮಕ್ಕಳು ಇರುತ್ತಾರೆ. ಆದರೆ ಸರ್ಕಾರಿ ಶಾಲಾ ಮಕ್ಕಳು ಹಾಗಲ್ಲ. ಶಾಲಾ ಶಿಕ್ಷಕರೇ ಅವರನ್ನು ಎಲ್ಲ ಹಂತಗಳಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತದೆ. ಇಲ್ಲಿ ಟಿಇಟಿ ತೇರ್ಗಡೆಯಾದ ಮೆರಿಟ್ ಶಿಕ್ಷಕರೇ
ಹೆಚ್ಚಾಗಿ ಇರುತ್ತಾರೆ. ಆದರೆ ಶಿಕ್ಷಕರ ಸಂಖ್ಯೆ ತರಗತಿಗೊಂದು ಅಥವಾ ವಿಷಯಕ್ಕೊಂದು ಇರುವುದಿಲ್ಲ. 1ರಿಂದ 7ನೇ ತರಗತಿಯವರೆಗೆ 100 ಮಕ್ಕಳಿದ್ದಾರೆ ಎಂದುಕೊಂಡರೆ ಅಲ್ಲಿ 4 ಅಥವಾ 5 ಶಿಕ್ಷಕರಷ್ಟೇ ಇರುತ್ತಾರೆ. ಇಲ್ಲಿ ಮಕ್ಕಳಿಗೆ ಬೋಧನೆ ಮಾಡುವುದನ್ನು ಬಿಟ್ಟು ಬೇರೆ ಬೇರೆ ಜವಾಬ್ದಾರಿಗಳೇ ಜಾಸ್ತಿ ಇರುತ್ತದೆ. ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಬೇಕು. ಅದಲ್ಲದೆ ಬೇರೆ ಬೇರೆ ಗಣತಿಗಳಿಗೆ ಶಿಕ್ಷಕರನ್ನೇ ಬಳಸುತ್ತಾರೆ. ಇಲೆಕ್ಷನ್ನಿಗೂ ಸರ್ಕಾರಿ ಶಾಲೆಯ ಶಿಕ್ಷಕರೇ ಬೇಕು. ಮತ್ತು ಶಾಲಾ ಅವಧಿಯಲ್ಲಿಯೇ ಶಿಕ್ಷಕರಿಗೆ ತರಬೇತಿಯನ್ನು ಕೊಡುತ್ತಾರೆ. ಶಿಕ್ಷಕರಿಗೂ ಮಕ್ಕಳಿಗೆ ಸರಿಯಾಗಿ ಬೋಧನೆ ಮಾಡಲು ಸಮಯವೇ ಇರುವುದಿಲ್ಲ. ಸರ್ಕಾರಿ ಶಿಕ್ಷಕರನ್ನು ಬೇರೆ ಕೆಲಸಗಳಿಗೆ ನಿಯೋಜನೆ ಮಾಡದೆ ಬೋಧನೆ ಮಾಡುವ ಕೆಲಸಕ್ಕಷ್ಟೇ ಸೀಮಿತಗೊಳಿಸಬೇಕು. ಅಂದರೆ ಮಾತ್ರ ಖಾಸಗಿ ಶಾಲೆಗಿಂತ ಉತ್ತಮ ಶಿಕ್ಷಣ ಮಕ್ಕಳಿಗೆ ಸಿಗುತ್ತದೆ. ಈಗಲೂ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಕಟ್ಟಡ, ಶೌಚಾಲಯ, ಕುಡಿಯುವ ನೀರು, ಡಿಜಿಟಲ್ ಸೌಲಭ್ಯ, ಶಿಕ್ಷಕರ ಕೊರತೆ ಇವೆಲ್ಲವುಗಳ ಕೊರತೆಯಿಂದ ಶಾಲೆ ಬಳಲುತ್ತಿದೆ. ಇವೆಲ್ಲವುಗಳ ಪೂರೈಕೆ ಆಗಬೇಕು. ಈ ಬಗ್ಗೆ ಸರ್ಕಾರ ಹಾಗೂ ಸಮಾಜ ಗಮನ ಹರಿಸಬೇಕು. ಒಟ್ಟಿನಲ್ಲಿ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ವ್ಯತ್ಯಾಸ ಇರಬಾರದು. ಎಲ್ಲ ತರದ ಮಕ್ಕಳು ಎಲ್ಲ ಶಾಲೆಗಳಿಗೆ ಹೋಗುವಂತಾಗಬೇಕು. ಅಂದರೆ ಖಾಸಗಿ ಶಾಲೆಯಲ್ಲಿರುವ ಒಳ್ಳೆಯ ಅಂಶವನ್ನು ಸರ್ಕಾರಿ ಶಾಲೆಗಳಿಗೂ, ಸರ್ಕಾರಿ ಶಾಲೆಗಳಲ್ಲಿರುವ ಉತ್ತಮ ಸಾರ್ವಜನಿಕ ಶಿಕ್ಷಣದ ಉದ್ದೇಶವನ್ನು ಖಾಸಗಿ ಶಾಲೆಗಳಿಗೂ ಬೆಳೆಸಬೇಕು. ಹಾಗಾದರೆ ಎಂತಹ ಶಾಲೆ ಇರಬೇಕು? ಯಾವ ಯಾವ ಬದಲಾವಣೆಯ ಅವಶ್ಯಕತೆ ಇದೆ? ಪ್ರತಿ ಶಾಲೆಯಲ್ಲೂ ವಿಷಯಕ್ಕೊಂದು ಉತ್ತಮ ಶಿಕ್ಷಕರಿರಬೇಕು. ಕಿರಿಯ ಪ್ರಾಥಮಿಕ ಶಾಲೆಗೆ ತರಗತಿಗೊಂದು ಶಿಕ್ಷಕರಿರಬೇಕು. ಎಲ್ಲ ಶಾಲೆಗಳಿಗೂ ಟಿಇಟಿ ಪಾಸಾದ ಮೆರಿಟ್ ಶಿಕ್ಷಕರನ್ನೇ ಆಯ್ಕೆ ಮಾಡಿಕೊಳ್ಳಬೇಕು. ಅಂದರೆ ನಾನು ಹೇಳುತ್ತಿರುವುದು, ಖಾಸಗಿ ಶಾಲೆಯಲ್ಲೂ ಇದೇ ನಿಯಮ, ಸರ್ಕಾರಿ ಶಾಲೆಯಲ್ಲೂ ಅದೇ ನಿಯಮವಿರಬೇಕು. ಎಲ್ಲ ಶಿಕ್ಷಕರಿಗೆ ನಿರಂತರ ತರಬೇತಿ ಇರಬೇಕು. ಅದು ಶಾಲಾವಧಿಯಲ್ಲಿ ಇರಬಾರದು, ರಜಾ ಅವಧಿಯಲ್ಲಿ ಇರಬೇಕು. ಯಾಕೆಂದರೆ ಬೇಸಿಗೆ ರಜೆಯಲ್ಲಿ ಸುಮಾರು 1.5 ತಿಂಗಳ ರಜೆ ಇರ್ತದೆ. ಅಲ್ಲಿ 1 ತಿಂಗಳ ರಜೆ ಕೊಡಿ, 15 ದಿವಸ ತರಬೇತಿ ಕೊಡಿ. ಇನ್ನು ಮಧ್ಯಂತರ ರಜೆಯಲ್ಲಿ ಒಂದು 20 ದಿವಸ ರಜೆ ಇದೆ ಅಂದರೆ ಅವರಿಗೆ 10 ದಿವಸ ರಜೆ ಕೊಡಿ, ನಂತರ 10 ದಿನದಲ್ಲಿ ತರಬೇತಿ ಕೊಡಿ. ಈ ರೀತಿಯ ಮಾಡೋದ್ರಿಂದ ಶಿಕ್ಷಕರು ರಜೆಯನ್ನ ಮುಗಿಸಿಕೊಂಡು ಶಾಲೆಗೆ ಬರುವಾಗ ಅವರು ಕೂಡ ಹೆಚ್ಚಿನ ಜ್ಞಾನವನ್ನು ಪಡೆದು ಫ್ರೆಶ್ ಆಗಿ ಬರ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಲು ಸಾಧ್ಯವಾಗ್ತದೆ. ಇನ್ನು ಕಟ್ಟಡಕ್ಕಿಂತ ಶಿಕ್ಷಣದ ಗುಣಮಟ್ಟಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ಮಕ್ಕಳಿಗೆ ಕೇವಲ ಪರೀಕ್ಷೆಗಾಗಿ ಕಲಿಸುವ ಬದಲು ಅರ್ಥ ಮಾಡಿಕೊಂಡು ಕಲಿಯುವ ಶಿಕ್ಷಣ ಇರಬೇಕು. ಕಂಪ್ಯೂಟರ್, ಇಂಟರ್ನೆಟ್ ಮತ್ತು ಡಿಜಿಟಲ್ ಕಲಿಕೆಯನ್ನು ಎಲ್ಲ ಮಕ್ಕಳಿಗೆ ಸಮಾನವಾಗಿ ಒದಗಿಸಬೇಕು. ಇನ್ನು ಆಟ, ಕಲೆ, ವಿಜ್ಞಾನ, ಪ್ರಯೋಗ, ಕೌಶಲ್ಯ ಮತ್ತು ಜೀವನ ಮೌಲ್ಯಗಳಿಗೂ ಪಾಠದಷ್ಟೇ ಮಹತ್ವ ಕೊಡಬೇಕು. ಶಾಲೆಗಳಲ್ಲಿ ಸ್ವಚ್ಛ ಶೌಚಾಲಯ, ಸುರಕ್ಷಿತ ಕುಡಿಯುವ ನೀರು ಮತ್ತು ಉತ್ತಮ ಪರಿಸರ ಕಡ್ಡಾಯವಾಗಿರಬೇಕು. ಬೇರೆ ದೇಶಗಳಂತೆ ಖಾಸಗಿ ಶಾಲೆಗೂ ಸರ್ಕಾರಿ ಶಾಲೆಗೂ ಹೆಚ್ಚಿನ ವ್ಯತ್ಯಾಸ ಇರಬಾರದು. ಅಂದರೆ ಎಲ್ಲ ವರ್ಗದ ಮಕ್ಕಳು ತಮಗಿಷ್ಟವಾದ ಶಾಲೆಗೆ ಹೋಗುವಂತಾಗಬೇಕು. ಸರ್ಕಾರ ಈ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು. ಬಡತನ ಅಥವಾ ಕುಟುಂಬದ ಆರ್ಥಿಕ ಸ್ಥಿತಿಯಿಂದ ಯಾವುದೇ ಮಗುವಿನ ಶಿಕ್ಷಣದ ಅವಕಾಶ ಕಡಿಮೆಯಾಗಬಾರದು. ಪಾಲಕರು, ಪೋಷಕರು, ಶಿಕ್ಷಕರು, ಸರ್ಕಾರ ಇವೆಲ್ಲವೂ ಒಟ್ಟಾಗಿ ಶಿಕ್ಷಣದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬೇಕು. ಒಟ್ಟಿನಲ್ಲಿ ಖಾಸಗಿ ಶಾಲೆ
ಸರ್ಕಾರಿ ಶಾಲೆ ಎನ್ನುವುದಕ್ಕಿಂತ ಪ್ರತಿ ಮಗುವಿಗೂ ಉತ್ತಮ ಶಿಕ್ಷಣ ಎನ್ನುವುದು ಮುಖ್ಯ. ಶಾಲೆಯ ಕಟ್ಟಡ ಚೆನ್ನಾಗಿರುವುದಕ್ಕಿಂತ ಅಲ್ಲಿ ಇರುವ ಶಿಕ್ಷಕರು ಮಕ್ಕಳನ್ನು ಅರ್ಥ ಮಾಡಿಕೊಂಡು ಕಲಿಸುವಂತಾಗಬೇಕು. ಮಕ್ಕಳು ಸಂತೋಷದಿಂದ ಕಲಿಯುವ ವಾತಾವರಣ ಇರಬೇಕು. ನಿಜವಾದ ಉತ್ತಮ ಶಿಕ್ಷಣದ ಗುರುತು ಇದಾಗಿರುತ್ತದೆ. ಸರಕಾರವು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಹಣವನ್ನು ಮೀಸಲಿಟ್ಟು ಶಾಲೆಗಳ ಅಭಿವೃದ್ಧಿ ಮಾಡಿದರೆ ಎಲ್ಲ ಮಕ್ಕಳಿಗೂ ಎಲ್ಲ ಸೌಲಭ್ಯಗಳಿರುವ ಶಿಕ್ಷಣ ದೊರೆತು ದೇಶವು ಅಭಿವೃದ್ಧಿ ಪದದತ್ತ ಸಾಗುವಲ್ಲಿ ಸಂದೇಹವಿಲ್ಲವೆಂದು ಹೇಳಲು ಬಯಸುತ್ತೇನೆ. ಧನ್ಯವಾದಗಳು.